ಧನ್ಯವಾದ ಶಿವಂ ಜಾಧವ್ಗೆ. ಜ್ಯೋತಿ ಬೆಳೆಸುವುದರ ಮೂಲಕ ಕಾರ್ಯಕ್ರಮ ಚಾಲನೆ ಕೊಡ್ತಾರೆ ಅತಿಥಿಗಳು. ಮಹಾರಾಜ್ जय भवानी, जय शिवाजी, जय शिवाजी. ಛತ್ರಪತಿ ಶಿವಾಜಿ ಮಹಾರಾಜರ ಕೇಂದ್ರಿಗಳು ಬಂಧುಗಳು ಅವರಿಗೆ ಅಭಿನಂದಿಸ್ತಾ ಇದ್ದಾರೆ. ರಾಜ್ಯ ಸಲಹಾ ಸಮಿತಿ ಸದಸ್ಯರು KKNP ಬೆಂಗಳೂರು ಇವರಿಗೆ ಭೀಮರಾಜ್ ವಾಘಮೋರೆ ಅವರು ಸನ್ಮಾನ ಮಾಡಬೇಕು. ಶ್ರೀ ಸೂರ್ಯಕಾಂತ್ ಕದಂ, ಶ್ರೀಮತಿ ಜಗದೀಶ್ವರಿ ನಾಸಿ ಉಪನಿರ್ದೇಶಕ ಅವರಿಗೆ ಶ್ರುತಿ ಚಿಚಕೋಟೆ ಅವರಿಂದ ಸನ್ಮಾನ. ಶ್ರುತಿ ಚಿಚಕೋಟೆ ಬರಬೇಕು, ಆಮೇಲೆ ದೈವತ್ ಅವರು ಬರಬೇಕು, ಇಬ್ಬರು ಬರಬೇಕು. ಮಗಳಿಗೆ ದೈವತ್ ಮೋರೆ ಅವರು ಸನ್ಮಾನ ಮಾಡಬೇಕು. ಬಿಡುಗಡೆ ಕಾರ್ಯಕ್ರಮ ಇದೆ. ಶ್ರೀ ರಮೇಶ್ ಚಿಚಕೋಟೆ ಅವರು ಯುವ ಸನ್ಮಿತ್ರರು ಮತ್ತು KKMPಯ ಖಜಾಂಚಿಯಾಗಿದ್ದಾರೆ. श्री छत्रपति शिवाजी महाराज की जय। आज 396 जयंती उत्सव पर हमारे लोग बहुत कुछ करे और बहुत कुछ इकट्ठा होकर अच्छा कार्यक्रम करे, बहुत खुशी हो गई। तहे दिल से मैं सबका शुक्रगुजार हूँ। जय हिंद, जय कर्नाटक। ವಿಶ್ವ ಕಂಡ ಅಪ್ರತಿಮ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಈ ಶುಭಗಳಿಗೆಯಲ್ಲಿ ನನ್ನ ಚೊಚ್ಚಲ ಕೃತಿಯಾದ ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆ ಇವತ್ತು ಬಿಡುಗಡೆ ಆಗಿದ್ದು ನನಗೆ ಬಹಳ ಸಂತೋಷ ತಂದಿದೆ. ಈ ಕೃತಿಯು ಇವತ್ತಿನ ಈ ಸಮಾರಂಭದಲ್ಲಿ ಬಿಡುಗಡೆಯಾಗಿದ್ದು ನನಗೆ ಮತ್ತಷ್ಟು ಹುಮ್ಮಸ್ಸು ತುಂಬಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಬರೀಬೇಕು. ಛತ್ರಪತಿ ಶಿವಾಜಿ ಮಹಾರಾಜರ ಹೇಳಬೇಕಂದ್ರೆ ಹೆಸರು ಮೈಯೆಲ್ಲ ರೋಮಾಂಚನವಾಗುವಂಥ ಏಕೈಕ ನಾಯಕ ಆಗಿದ್ದಾನೆ. ಛತ್ರಪತಿ ಶಿವಾಜಿ ಮಹಾರಾಜರ ಪುಸ್ತಕ ಬರೆಯುವಾಗ ನನಗೆ ಪ್ರತಿಯೊಂದು ವರ್ಡ್ಗಳಲ್ಲಿ ಪ್ರತಿಯೊಂದು ಅಕ್ಷರಗಳು ಬರೆಯುವಾಗ ಸೆಂಟೆನ್ಸ್ ಬರೆಯುವಾಗ ನನಗೆ ಮೈಯೆಲ್ಲ ರೋಮಾಂಚನವಾಗಿತ್ತು. ಈ ಪುಸ್ತಕ ಮೊದಲೇ ಯಾಕೆ ಬರೆದಿಲ್ಲ ನಾನು ಅನಿಸಿತ್ತು, ಬಹಳ ತಡವಾಗಿ ಬರೆದಿದ್ದೀನಿ ಅಂತ ನನಗೆ ಅನಿಸಿತ್ತು. ನನ್ನ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ, ನನ್ನ ಸ್ನೇಹಿತರು, ನನ್ನ ಬಂಧು ಬಳಗದವರು ಮತ್ತು ನನ್ನ ಸಮಾಜದ ಬ್ಯಾಂಕ್ ಆಗಿರ್ಬೋದು, ನೌಕರರ ಸಂಘ ಆಗಿರ್ಬೋದು, ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ, ನನ್ನ ಜೊತೆ ಇರುವ ಸಹಪಾಠಿಗಳಾಗಿರ್ಬೋದು, ಎಲ್ಲರೂ ನನಗೆ ಈ ಪುಸ್ತಕವನ್ನು ಬರೆಯಲು ಸಹಕಾರ ಮಾಡಿದ್ದಾರೆ. ನಾನು ಚೊಚ್ಚಲ ಕೃತಿಯಾಗಿದ್ದರಿಂದ ಏನಾದರೂ ಸರ್ ನಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಪುಸ್ತಕವನ್ನು ಬರೆದೇನೆ. ನನ್ನ ಮಾತೃಭಾಷೆ ಮತ್ತು ಕನ್ನಡ ನಾಡಿಗೆ, ಕನ್ನಡ ನುಡಿಗೆ ನಮ್ಮ ತನು ಮನ ಧನ ಎಲ್ಲ ಸಮರ್ಪಣೆ ಇದೆ. ಕನ್ನಡಕ್ಕಾಗಿ ನಾವು ಜೀವ ಸಹ ಕೊಡಲು ಸಿದ್ಧವಾಗಿರುತ್ತೇವೆ. ಅದು ಈ ನಾಡಿಗಾಗಿ, ಈ ನುಡಿಗಾಗಿ, ತಾಯಿ ನಾಡಿಗಾಗಿ, ರಾಷ್ಟ್ರಕ್ಕಾಗಿ ತನ್ನ ಪ್ರಾಣವನ್ನು ಕೊಡಲು ಸಿದ್ಧರಾಗಿರಬೇಕಂತ ಛತ್ರಪತಿ ಶಿವಾಜಿ ಮಹಾರಾಜರಿಂದ ನಮಗೆ ಪ್ರೇರಣೆ ಸಿಕ್ತು. ಹಾಗಾಗಿ ನಾನು ಈ ಭೂಮಿಯಲ್ಲಿ, ಕನ್ನಡ ಭೂಮಿಯಲ್ಲಿ ಹುಟ್ಟಿದಕ್ಕೆ ನನಗೆ ಸಾರ್ಥಕವಾಗಲು ವಾಗಿದೆ ಅಂತ ಈ ಮೂಲಕ ಬಯಸುತ್ತಿದ್ದೇನೆ. ಇಲ್ಲ ಸರ್, ಇದು ನಾನು ಪ್ರಥಮ ಚೊಚ್ಚಲ ಕೃತಿಯಾಗಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಜೀವನ ಚರಿತ್ರೆಯಾಗಿ ನನಗೆ ಎಲ್ಲರೂ ಪ್ರೇರಣೆ ಕೊಡಬೇಕು. ಇದರಲ್ಲ ಏನಾದರೂ ತಪ್ಪು ತಡಿಗಳಾದರೆ ಎಲ್ಲರೂ ನನಗೆ ಕ್ಷಮಿಸಬೇಕು ಮತ್ತು ಮುಂದಿನ ದಿನಗಳಲ್ಲಿ ಇದನ್ನು ತಿದ್ದುಕೋತೀನಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೀನಿ ಸರ್. 1000 ಪ್ರತಿಗಳನ್ನು ಮಾಡಿದ್ದೀನಿ ಸರ್. ಹಾಂ ಸರ್. ರಮೇಶ್ ಚಿಚಕೋಟಿ, ಖಜಾಂಚಿ, ಕರ್ನಾಟಕ ಕ್ಷೇತ್ರೀಯ ಮರಾಠ ಪರಿಷತ್ ಸರ್. ಎಲ್ಲ ಕಲಬುರಗಿಯ ಮಹಾಜನತೆಗೆ ನಮಸ್ಕಾರಗಳು. ಇವತ್ತ
396ನೆಯ ಜನ್ಮೋತ್ಸವ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜದ ಜಯಂತಿ ಅಂಗವಾಗಿ ನಾವೆಲ್ಲರೂ ಬೆಳಗ್ಗೆ ನಮ್ಮ ಅಯ್ಯರ್ವಾಡಿಯ ಅಂಬಾಭವಾನಿ ಹತ್ರ ಎಲ್ಲರೂ ಸೇರಿ ಸಮಾಜದ ಮುಖಂಡರು ಮತ್ತು ಅನೇಕ ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿಗಳು ಎಲ್ಲರೂ ಸೇರಿಬಿಟ್ಟು ವಿಜೃಂಭಣೆಯಿಂದ ಒಂದು ಭವ್ಯ ಮೆರವಣಿಗೆಯನ್ನು ಹಮ್ಮಿಕೊಂಡು ನಾವು ಇವತ್ತು SM ಪಂಡಿತರ ರಂಗಮಂದಿರವರೆಗೂ ಮೆರವಣಿಗೆಯನ್ನು ಸಾಗಿಸ್ಕೊಂಡು ಬಂದಿದ್ದೀವಿ. ದೊಡ್ಡ ಸಂಖ್ಯೆಯಲ್ಲಿ ಜನವು ಕೂಡಿದ್ರು. ಇಲ್ಲಿ ಕೊಟ್ಟು ಹೋಗಿದ್ರೆ ಜನಕ್ಕೆ ಅದು ಒಂದು ಬಹಳ ಒಳ್ಳೇದು ಅನಿಸ್ತಿತ್ತು. ಅದು ಒಂದು ಮನಸ್ಸಿಗೆ ಸ್ವಲ್ಪ ಆಘಾತ ಆಗಿದೆ ಅಷ್ಟೇ ಹೊರತು ಉಳಿಕೆದೆಲ್ಲದಕ್ಕೆ ನಮಗೆ ನಾನು ಮೊದಲಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಡಳಿತ ಸಮಿತಿ ಮತ್ತೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ಶರಣಾಗ್ತೀನಿ, ಅವರಿಗೆ ಚೀರುಣು ಆಗ್ತೀನಿ. ಯಾಕಂದ್ರೆ ಬಹಳ ಒಳ್ಳೆ ರೀತಿಯಿಂದ ನಮಗೆ ಮೆರವಣಿಗೆಯನ್ನೇ ಮಾಡುವಂತ ಒಂದು ನಮಗೆ ಪರ್ಮಿಷನ್ ಕೊಟ್ಟು ಮತ್ತೆ ಎಲ್ಲಾ ರೀತಿಯಲ್ಲಿ ಸಿಬ್ಬಂದಿಗಳಿಗೂ ನಾನು ಬಹಳ ಧನ್ಯವಾದವನ್ನು ಹೇಳ್ತೇನೆ. ಯಾಕಂತಂದ್ರೆ ಅವರು ಒಂದು ಒಳ್ಳೆ ಸಪೋರ್ಟ್ ಅನ್ನು ಕೊಟ್ಟು ಟ್ರಾಫಿಕ್ ಆಗ್ಲಿ ನಮ್ಮಿಂದ ಟ್ರಾಫಿಕ್ಗೆ ಮತ್ತೆ ಜನಕ್ಕೆ ಅನಾನುಕೂಲ ಆಗಬಾರ್ದನ್ನ ಏನು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅದಕ್ಕೆ ನಾನು ಕೋಟಿ ಧನ್ಯವಾದಗಳು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನು 2 ಮಾತು ಹೇಳಿ ಇನ್ನೊಮ್ಮೆ ಮಗದೊಮ್ಮೆ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ತಗೊಂಡು ಘೋಷಣೆ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಕನ್ನಡಾಂಬೆ. ಜೈ ಕನ್ನಡಾಂಬೆ.